ಆಹಾರ ಮೇಳ ಏನ ಒನ್ಸ್ ಮೋರ್ ಮೇಳೆ ಮಗ ಏನೋ ತಗೋತಾವೆ ಬಾ ನೀನು ಮೈಸೂರು ರಾಣಿ ಕಂಡಂಗೆ ಕಾಣಿಸ್ತಿದೀಯ. ಊಟ ಮಾಡೋದು ನೆಮ್ಮದಿ ಊಟ ಮಾಡಬೇಕು. ಇದಾ ತಿನ್ನು ತಿನ್ಕೋತ ಒಳಗಡೆ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಡ್ತೀನಿ. ಇಲ್ಲ ಇರು ಆಯ್ತಾ. ಏನಿವತ್ತು ಸ್ಪೆಷಲ್? ದಸರಾ ಜಂಬೂ ಸವಾರಿ ನೋಡಕ್ಕೆ. ವಾವ್ ಐಸ್ ಕೇಕ್ ಎಷ್ಟು ಕೂಲ್ ಆಗ್ತಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಅಲ್ಲೇ ಇರ್ಬೇಕಿಂತೀಯ. ನಿನ್ ಫೋನ್ ನನ್ನ ಹತ್ರ ಇದೆ, ಇದ್ರೆ ನೆಮ್ಮದಿಯಾಗಿರೋ. ಟೆನ್ಷನ್ ತಗೊಳ್ಳೋ, ಫೋನ್ ಜೋಬಲ್ ಐತೆ. ನೋಡಿ ಆಡ್ಲೇಬೇಕು ಅಂತ ಹೋಯ್ತಿದ್ ಗತ್ತದ್ಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಯ್ತು. ಎಲ್ಲಿಗೆ ಬಂದಿದೀವಿ? ಈಗ ಮೈಸೂರು ಬಂದಿದ್ದೀವಿ. ಮೈಸೂರಲ್ಲಿ ನನ್ನ ಫೇವ್ರೆಟ್ ಪ್ಲೇಸ್ ಮೈಸೂರು. ಆದರೆ ಮೈಸೂರಿಗೆ ಬಂದಾಗೆಲ್ಲ ಅವ್ರ ಕಂಪ್ನಿ ಕರ್ಕೊಂಡ್ತಾಳೆ. ಈ ನಮ್ಮ ಕಂಪ್ನಿ ನೋಡ್ಲಿ ಅಂತ ಕರ್ಕೊಂಡ್ತಾಳೆ ನಾನು ಕಾಣೆಯವಳು. ಇಲ್ಲ ಸುಮ್ಮನೆ ಏನೋ ಇವತ್ತು ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ. ಒಳಗಡೆ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಡ್ತೀನಿ. ಇಲ್ಲ ಇರು ಆಯ್ತಾ. ಏನಿವತ್ತು ಸ್ಪೆಷಲ್? ದಸರಾ ಜಂಬೂ ಸವಾರಿ ದಸರಾ ಬಂತಮ್ಮ. ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಕೇಕ್ ಶೋ ಹೋಗೋಣ ಅನ್ಕೊಂಡಿದ್ವಿ. ನೋಡೋಣ ಆಗುತ್ತಾ ಇಲ್ವಾ. ಮಳೆ ಬಂದಿಲ್ಲ ಅಂದ್ರೆ ಎಲ್ಲ ಕಡೆ ಹೋಗೋದೇನೆ. ನಾನು ಕಂಪ್ನಿಗೆ ಹೋಗಿ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬೈ ಬಾಯ್. ನೋಡಿ ಆಫೀಸ್ಗೆ ಹೋಗಿದ್ದು ಬತ್ತಾವಳೆ. ಎಲ್ಲೋಗಿದೆ ಆಫೀಸ್. ಮೈಸೂರು ದಸರಾ ಎಷ್ಟೊಂದು ಫೈನಲಿ ಮೈಸೂರು ಲೈಟಿಂಗ್ಸ್ ಒಳಗಡೆ ರೀಚ್ ಆದ್ವಿ. ಯಾವ ರೋಡ್ ಇದು? LIC ರೋಡು. ಫೈನಲಿ ಅಕ್ಕ ಅವ್ರ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಗಗನಕ್ಕ ಅವ್ರ ಮನೆಗೆ ಹೋಗಿ ಪಾಸ್ ಇಸ್ಕೊಂಡು ಇವಾಗ ಲೈಟಿಂಗ್ಸ್ ನೋಡಕ್ ಹೋಗ್ತಾ ಇದೀವಿ. ಏನಾಯ್ತು ಗೊತ್ತಾಗೈತಿ ಬನ್ನಿ ಮಂಟಪ ರೋಡ್ ಫುಲ್ ಬ್ಲಾಕ್ ಬನ್ನಿ ಮಂಟಪ ರೋಡು. ಎಷ್ಟು ಟ್ರಾಫಿಕ್ ಇದೆ ಅಂದ್ರೆ ನಾವು ಮಧ್ಯ ಸಿಗಾಕೊಂಡ್ ಬಿಟ್ಟಿದೀವಿ. ನಾವು ನೋಡಿ ಏನ್ ಸಣ್ಣ ಕೆಲಸ ಮಾಡಿದೀವಿ ಅಂದ್ರೆ ಪಾಸ್ ಮನೆ ಮಾಡ್ಕೊಂಡು ಬಂದಿದೀವಿ. ಫೋಟೋ ಹೊಡ್ಕೊಂಡು ಬಂದಿದೀವಿ. ಫಿಸಿಕಲ್ ಪಾಸ್ ಕೊಡಿ ಅಂತಿದ್ದಾರೆ. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡು ರಿಟರ್ನ್ ಬಂದ್ಬಿಟ್ವಿ. ಆ ರೋಡ್ ಹೋಗಿದೀವಿ ಅನ್ನುತ್ತೂ ಆ ರೋಡ್ ಯಾವ ಮೇಳನೂ ಇಲ್ಲ, ಯಾವ ಮೇಳನೂ ಇಲ್ಲ, ಯಾವ ಪ್ಯಾಲೇಸು ಇಲ್ಲ. 12 ಗಂಟೆಗೆ ಮನೆಗೆ ಹೋಗ್ಬೇಕಾಗುತ್ತೆ. ಪ್ಯಾಲೇಸ್ ಹೋಗೋಣ ಬನ್ನಿ ಡೈರೆಕ್ಟ್. ಎಷ್ಟು ಟ್ರಾಫಿಕ್ ಇದೆ ನೋಡಿ ಗಾಯ್ಸ್. ಪ್ಯಾಲೇಸ್ ಮುಂದೆ ಬಂದ್ವಿ. ಮುಂದೆನಾ ಇಲ್ಲ ಬ್ಯಾಕ್ ಗೇಟಾ? ತುಂಬಾ ಟ್ರಾಫಿಕ್ ಇದೆ ಗೈಸ್. ಫ್ರೆಂಡ್ಸ್ ಅರಮನೆ ಹತ್ರ ಬಂದು ಏನಾಯ್ತು ಒಳಗಡೆ ಬಿಡ್ತಾ ಇಲ್ಲ. ನಾಳೆ ಗೊತ್ತಿಲ್ಲ. ಪಾಸ್ ಗೋಲ್ಡ್ ಪಾಸ್ ಇರೋರು ಮಾತ್ರ ಅಂತ ಇದ್ರು. ಇವಾಗ ನಮ್ದು ನಾಳೆ VIP ಪಾಸ್ ಇದೆಯಲ್ಲ, ಯಾವ ಗೇಟ್ ಅಲ್ಲಿ ಎಲ್ಲಿ ಹೋಗ್ಬೇಕು ಏನು ಅನ್ನೋದು ಎನ್ಕ್ವೈರಿ ಮಾಡೋದೇ ಆಗ್ತಿದೆ. ಇಲ್ಲ ಹೊರಗಡೆ ಪಾಸ ಗೊತ್ತಾಯ್ತಲ್ಲ. ಇದು ಮೆರವಣಿಗೆ ಹತ್ರನ ಅಥವಾ ಅರಮನೆ ಒಳಗಡೆ ಅದು ಪಾಸು ಇನ್ನೂ ಗೊತ್ತಿಲ್ಲ. ನೋಡೋಣ ಬನ್ನಿ. ಇಲ್ಲೋ ಅಂಬಾವಿಲಾಸ ಇದೆ, ಅಲ್ಲಿ ನಿಮ್ಗೆ ಇರೋದು ಅಂತಿದ್ದಾರೆ. ಅಲ್ಲೇ ಹೋಗಿ ಖಚಿತ ಮಾಡ್ಕೊಳ್ಳೋಣ. ಕಾಣಿಸ್ತಾ ಐತೆ. ನಾಳೆ ನೋಡೋಣ. ಮೇಳೆ ಮಗ ಏನೋ ತಗೋತಾವೆ ಬಾ ನೀನು ಮೈಸೂರು ರಾಣಿ ಕಂಡಂಗೆ ಕಾಣಿಸ್ತಿದೀಯ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಮಂಜು ಕೇಳ್ದಾ ಸರ್? ಅಂಬಾವಿಲಾಸ ರೋಡು, ಅಂಬಾವಿಲಾಸ ಅವ್ರಿಗೆ ಗೊತ್ತಿಲ್ಲ. ಗೈಸ್ ಅಂಬಾವಿಲಾಸ ಗೇಟ್ ಹುಡ್ಕೊಂಡು ಬರ್ತಾನೆ ಇದೀವಿ. ಅಲ್ಲಿಂದ ಇಲ್ಲಿ ಕಳಿಸ್ತಾರೆ, ಇಲ್ಲಿಂದ ಅಲ್ಲಿ ಕಳಿಸ್ತಾರೆ. ತುಂಬಾ ಟ್ರಾಫಿಕ್ ಇದೆ ಅಣ್ಣ. ಅಂಬಾವಿಲಾಸ ರೋಡು ಗೇಟು ರೈಟ್. ಫುಡ್ ಮೇಳಾಗ ಹೋಗ್ತಾ ಇದೀವಿ ಬನ್ನಿ. ಪ್ಯಾಲೇಸ್ ಹತ್ರ ಎಲ್ಲ ನೋಡಾಯ್ತು, ಒಳಗಡೆ ಎಂಟ್ರಿ ಇರ್ಲಿಲ್ಲ. ಫುಡ್ ಮೇಳಾಗ ಹೋಗೋಣ. ಮುಂದೆ ಸುತ್ತದೇ ಆಗ್ತಿದೆ. ಬೇರೆ ಟೈಮಲ್ಲಿ ಬರ್ಬೇಕು. ಪೆಟ್ರೋಲ್ ವೇಸ್ಟ್. ರಂಜು ಏನು ನಿಧಾನಕ್ಕೆ ಹೋಗಪ್ಪ. ಮರಗಳಿಗೆ ಲೈಟಿಂಗ್ಸ್ ನೋಡಿ. ಗಾಡಿ ನೀರು ಕುಡಿದ ಬಡಲ ಕುಡಿತಾರೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ
ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಆಕ್ಟಿವ್ ಊಟ ತರಬೇಕಿತ್ತು. ಆಕ್ಟಿವ್ ಅಷ್ಟೇನೆ. ಫ್ಯಾಷನ್ ಪ್ರೋ ಅರ್ಶಿನ ಗಾಡಿ ಇಸ್ಕೊಂಡು ಬರ್ಬೇಕಾಯ್ತು. ಆಹಾರ ಮೇಳಕ್ಕೆ ಹೋಗ್ತಾ ಇದೀವಿ. ಇಲ್ಲೇ ಟ್ರಾಫಿಕ್ ಕಮ್ಮಿ. ಲಂಚ್ ಪರವಾಗಿಲ್ಲ, ಆಹಾರ ಮೇಳ ಲೈಟಿಂಗ್ ಚೆನ್ನಾಗಿದೆ ಮಾತ್ರ ಅಲ್ವಾ? ಲೈಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೊಟ್ಟೆ ಬಿಡದೆ ಹೋಗ್ಬಿಟ್ಟು ಯಾವ ಸರ್ಕಲ್ ಅಂತ ಗೊತ್ತಿಲ್ಲ. ಮೈಸೂರು ಯಾರು ಇದ್ರೆ ನೋಡಿ, ಈ ಸರ್ಕಲ್ ಕಮೆಂಟ್ ಮಾಡಿ ಸರ್ಕಲ್ ನೇಮ್ನ. ಮಾಡಕ್ಕೆ ಜಾಗ ಸಿಕ್ತು ಪಾಪ, ಯಾರೋ ಹೋದ್ರು ನಮಗ್ ಸಿಕ್ತು. ಪಾರ್ಕಿಂಗು ತುಂಬಾ ಸಮಸ್ಯೆ ಆಗ್ಬಿಡೋದಿಲ್ಲ ಅಂದ್ರೆ ಇವಾಗ. ಹೊಟ್ಟೆ ತುಂಬಾ ಹಸಿತಿದೆ, ಏನಾದ್ರು ತಿನ್ಕೊಂಡ್ ಬರೋಣ. ನಾನ್ ವೆಜ್ ಮಾಡಲ್ವಾ? ಮತ್ತೆ ನಾನ್ ವೆಜ್ ಇರುತ್ತೆ ಆಹಾರ ಫುಲ್ಲು ಇದ್ರೆ ನಿಮ್ದೇ ಆಗಿರ್ಬೇಕು. ಕೇಕ್ ಶೋ ಹೋಗೋಣ, ಆಹಾರ ಮೇಳ ಹೋಗೋಣ. ಫಸ್ಟ್ ಕೇಕ್ ಶೋ ನೋಡೋಣ. ಇಲ್ಲಿ ನೋಡಿದ್ರೆ ಆಹಾರ ಮೇಳ ರೈಟ್ ಸೈಡ್ ಹೋದ್ರೆ, ಲೆಫ್ಟ್ ಸೈಡ್ ಬಂದ್ರೆ ಕೇಕ್ ಶೋ. ಫಸ್ಟು ಕೇಕ್ ಶೋ ವಿಸಿಟ್ ಮಾಡೋಣ ಬನ್ನಿ. ಕೇಕ್ ಶಾಪ್ ಬಂದಿದ್ದೀವಿ. ಟಿಕೆಟ್ ತಗೊಳ್ತಿದ್ದಾರೆ 60 ರೂಪೀಸ್ ಪರ್ ಟಿಕೆಟ್. ಒಂದು ತಗೋಬಿಟ್ಟಿಯಾ? 2 ತಗೋ. ಬನ್ನಿ ಕೇಕ್ ಶೋ ಹೇಗಿರುತ್ತೆ ನೋಡೋಣ. ಕೇಕ್ ಶೋ ನೋಡ್ಬೇಕು ಅನ್ಕೊಂಡು ಫೈನಲಿ ಬಂದಿದ್ದೀವಿ. ಬನ್ನಿ ಹೇಗಿರುತ್ತೆ ಒಳಗಡೆ ಹೋಗಿ ನೋಡೋಣ. ವಾವ್, ಐಸ್ ಕೇಕ್ ಎಷ್ಟು ಕೂಲ್ ಆಗ್ತಿದೆ. ಐಸ್ ಕೇಕ್ ಗೊತ್ತಿತ್ತು. ಇದು ಮರದಲ್ಲಿ ಮಾಡಿರೋದಲ್ವಾ? ಅಲ್ಲ ಕೇಕು. ಬರೀ ಇಂಥದೆಯಾ? ವಿಲಾಸ ಅರಮನೆ ಎಂದು ಕರೆಯಲ್ಪಡುವ ಮೈಸೂರು ಅರಮನೆಯ ಮೈಸೂರು ಒಡೆಯರ್. ತಿಂತೇನೆ ಕೇಕ್ ಚೆನ್ನಾಗಿ ರಂಜು. ಕೆ ಆರ್ ಎಸ್ ಡ್ಯಾಮ್ ಕೇಕ್ ಅಂತ ನೋಡ್ಬೇಕಲ್ಲ. ಡ್ಯಾಮೇ ಕಾಣ್ಬಿಡೆ. ಟೈಮ್ ಇಲ್ಲ, ಬೇಗನೆ ಬಾ. ಮೇ ಬಿ ಇಲ್ಲ ಕೇಕಲ್ಲೇ ಮಾಡಿರೋದು ಅನ್ಸುತ್ತೆ. ಹಾಂ ಹಾಂ ಕೇಕ್ ಶಾಪ್ ಬಿಲ್ಡಿಂಗ್. ಹೌದಾ? ನಾ ಬಿ ಇಲ್ಲಿ ಅನ್ಕೊಂಡಿರೋ. ವಾವ್, ಇಲ್ಲಿ ನಮ್ಮ ಆನೆ ರಾಯ ದಂತ ಒರಿಜಿನಲ್ಲೇ. ಬಾ ತಿನ್ನುವು ಕೊಟ್ಬಿಡ್ತಾರೆ. ಫುಲ್ ಕೇಕ್ ಏನಣ್ಣ? ಬಾ 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 ಬನ್ನಿ ಫ್ರೆಂಡ್ಸ್. ಏನು ಗೊತ್ತಾ, ಇಷ್ಟು ಫಾಸ್ಟಾಗಿ ಕೊಡ್ತಿರೋದು ಈ ನಾವಲ್ಲಿ. ಈ ಕಡೆ ರಂಜು ಕಪ್ ಮಾಡ್ಕೋರು ಬೈಲಿ. ಈ ಸಲ ಕಪ್ ನಮ್ದೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ಬಾ ಬಾ ಈ ಕಡೆ ಬಾ. ಇದು ಕೇಕಾ? ವಾವ್. ಓ ಸರ್, ಇದು ಕೇಕೇನಾ ಪಕ್ಕ? ಅಷ್ಟೇ ಚಾರ್ಜಾ? ಅಮೌಂಟ್ ಇರುತ್ತಾ? ಎಷ್ಟಿರುತ್ತೆ? 600 ರೂಪಾಯಿ ಇರ್ತದೆ. 600 ರೂಪಾಯಿ ಇರ್ತದೆ. ಅಣ್ಣ ಇದು ಕೆಳಗಡೆ ಇದು ಮಣ್ಣ? ಇದು ಬಿಸ್ಕತ್ತು. ಓಕೆ ಓಕೆ ಫ್ರೆಂಡ್ಸ್, ಇಲ್ಲಿ ಒಳಗಡೆ ಕೇಕ್ ಮೇಳಕ್ಕೆ ಬಂದ್ವಲ್ಲ, ಒಳಗಡೆ ಕ್ಯಾಮ್ರಾ ವಿಡಿಯೋ ಇದ್ದು ಮಾಡಿಸಿದ್ರೆ 100 ರೂಪೀಸ್ ಕೊಟ್ಟು ವಿಡಿಯೋ ಸಪ್ರೇಟ್ ಅಪ್ಲೋಡ್ ಮಾಡ್ತೀವಿ ನೋಡಿ. ಅಷ್ಟೇ ಸರ್, ಕೇಕ್ 2 ಬಾಕ್ಸ್ ಅದು ಅಷ್ಟೇ. ರಂಜು ರಾಗಿ ಬೋಟಿ ಟೇಸ್ಟ್ ಮಾಡ್ತೀವಲ್ಲೇ. ಏನಣ್ಣ ಇವು? ಇದಾ? ತಿನ್ನು ತಿನ್ಕೋತಾರ. ಕೇಳಿ ಅಣ್ಣ, ಮೀಟರ್ ಬೇಕು. ಮೀಟರ್ ರಂಜು ಏನೋ ಕೇಳಿದೆ. ಇದನ್ನ ಆಹಾರ ಮೇಳನಲ್ಲ ಫ್ರೆಂಡ್ಸ್. ಕೇಕ್ ಶೋಲಿ ಒಂದು 15 ನಿಮಿಷ ಆಯ್ತು ಅಷ್ಟೇನೆ.
ಏನಕ್ಕೆ ಇಷ್ಟೊಂದು ಆತರ ಅಂತಂದ್ರೆ ಹೊಟ್ಟೆ ಹಸಿತಿದೆ. ಆಹಾರ ಮೇಳದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಒಂದು ಅಂಗಡಿ ನೇಮ್ ಇದೆ, ಅಲ್ಲಿ ಹೋಗ್ತಿದೀವಿ. ಇದ್ರೆ ತಿನ್ನೋಣ, ಇಲ್ಲ ಹೋಗೋಣ. ಆಹಾರ ಮೇಳ ಏನ ಒನ್ಸ್ ಮೋರ್ ತಗೊಂಡ್ಲೈತೆ ಅಲ್ಪ ಮುಂದೆ ನೋಡೋಣ. ಎಂಜೋ ಎಲ್ಲಿ ಹುಡ್ಕೋದಪ್ಪ, ಇಲ್ಲಿ ಇದ್ರೆ ನಿಂದಾಗಿರ್ಬೇಕು ಅಂಗಡಿನ. ನಾನ್ ವೆಜ್ ಇದು ಆಯ್ತು, ಇಲ್ಲೇ ನೀನ್ ಮಿಸ್ ಆಗ್ಬಿಟ್ಟಿಯಾ. ನಾನ್ ವೆಜ್ ತಿನ್ನಕ್ ಹೋಗ್ಬಿಟ್ಟಿ. ನಾಳೆ ಗುರುವಾರ ಇವತ್ತು ತಿನ್ಕೊ, ಏನ್ ಬೇಕಾದ್ರೆ ಕೊಡಿಸ್ತೀನಿ. ತುಂಬಾ ರಶ್ ಇದೆ. ಇದ್ರೆ ನಿಂದಾಗಿರ್ಬೇಕು, ಹೋಟ್ಲಿಗೆ ಹೋಗ್ಬೇಕು, ಎಲ್ಲ ಊಟ ಮಾಡಲ್ಲ. ಬಾ ಹಿಂಗೆ ಹೋಗಿರಂಜು, ಹಂಗೆ ಬಳಸ್ಕೊಂಡು ಹಿಂಗೆ ಬರೋಣ. ನೋಡಿ ಇಲ್ಲಿ ಆಹಾರ ಮೇಳ ಯಾವ ಥರ ಅಂತಂದರೆ ಅವ್ರವ್ರ ಬ್ರ್ಯಾಂಡ್ ಇಲ್ಲಿ ಹಾಕ್ಕೊಂಡು ಅವ್ರು ಮಾಡ್ತಿದ್ದಾರೆ. ಜಂಬೂ ಬಿರಿಯಾನಿ, ಹೊಸಪೇಟೆ ಬಿರಿಯಾನಿ, ಚಿಕ್ಕಪೇಟೆ ಬಿರಿಯಾನಿ, ಮೈಸೂರು ಬಿರಿಯಾನಿ, ಹಿಂಗೆ ಪ್ರತಿಯೊಂದು. ಈಗ ನಾನಂತ ನೀ ಎಲ್ಲಿ ತಿಂತೀಯಾ? ಅಲ್ಲೇ ಇರ್ಬೇಕು ತಿಂತೀಯಾ? ನಿನ್ನ ಫೋನ್ ನನ್ನ ಹತ್ರ ಇದೆ, ಇದ್ರೆ ನೆಮ್ಮದಿ ಆಗಿರೋ. ಟೆನ್ಷನ್ ತಗೊಳ್ಳೋ, ಫೋನ್ ಜೋಬಲ್ ಐತೆ. ಬಾಂಬು ಹೊಸಕೋಟೆ ದಮ್ ಬಿರಿಯಾನಿ, ಚಾಮುಂಡೇಶ್ವರಿ ಮೈಸೂರು ದಮ್ ಬಿರಿಯಾನಿ, ಬಾಡೆ ನಮ್ ಗಾಡು. ಅಂದ್ರೆ ಏನ್ ಗೊತ್ತಾ, ನಾಳೆ ಹನುಮಂತ ಪಲಾಗ್ ಹೋಗ್ಬೋದಿತ್ತು, ಬಟ್ ಗುರುವಾರ ಇಬ್ರು ತಿನ್ನಲ್ಲ. ಏನಾಯ್ತು ಗೊತ್ತಾ, ಒಬ್ಬ ಬಣ್ಣಲ್ಲಿ ನೆಮ್ಮದಿಯಾಗಿ ಊಟ ಮಾಡಿ ಇದೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಊಟ ಅಂತ ಇಲ್ಲಿ ಕಳಿಸಿದ್ರು. ಬಟ್ ಇದೆಲ್ಲ ಅಂಗಡಿ ಅದು. ಅದೇ ಆಗ್ಬಿಟ್ರೆ ಆ ಕಡೆಯಿಂದ ಅಲ್ಲೇ ಊಟ ಮಾಡೋಣ. ಬಾ ಒಂದು ರೌಂಡ್ ಹೋಗಿದ್ ಬರೋಣ. ಕಲೆಗೆ ಬೆಲೆ ಕಟ್ಟಬೇಕು, ಏನ್ ಹೇಳೋ. ಡ್ರಾಯಿಂಗ್ ಮಾಡ್ತಾರೆ, ಎಷ್ಟು ಜನ ನಿಂತು ಸಪೋರ್ಟ್ ಮಾಡ್ತಾರಲ್ಲ. ಯಾರು ಯಾರು ನಮ್ಮ ಬಾಸ್ ಅಳಿಯ. ಕೊನೆಗೂ ಬಂದ್ವಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಊಟದ ನೇಮಲ್ಲ, ನೆಮ್ಮದಿಯಾಗಿ ಊಟ ಮಾಡಿ ಅಂತ ಅಂಗಡಿ ನೇಮು. ನಮ್ಮ ಬಾಸ್ ಅವ್ರು ಅಳಿಯ ಇಲ್ಲೇ ಇದ್ದಾರೆ ನೋಡಿ. ಬಾ ಊಟ ಮಾಡೋಣ. ಅದ್ರೆ ನೆಮ್ಮದಿಯಾಗಿರ್ಬೇಕು ಫ್ರೆಂಡ್ಸ್. ಇದೆಲ್ಲ ರಶ್ ಕಮ್ಮಿ ಇದೆ. ನಮ್ಮ ಡಿ ಬಾಸ್ ಹವಾ ಹೆಂಗೆ ರಂಜು, ನಮ್ಮ ಡಿ ಬಾಸ್ ಹವಾ ಹೆಂಗೆ ಅಂದರೆ ನೋಡು, ಇದೆಲ್ಲ ಫುಲ್ ಕಮ್ಮಿ ಇದೆ, ಈ ಕಡೆ ಫುಲ್ ಕಮ್ಮಿ. ಇದೊಂದು ಅಂಗಡಿ ಯಾಕೆ ರಶ್ ಇದೆ ನೋಡು, ರಿಸಲ್ಟ್ ಇದೆ ತಗೋ. ಊಟ ಮಾಡೋದು ನೆಮ್ಮದಿ, ಊಟ ಮಾಡಬೇಕು. ಬಿರಿಯಾನಿ, ಕಬಾಬ್, ಮೊಟ್ಟೆ ಮೊಟ್ಟೆ, ನಮ್ಮನೇನು ತೋರಿಸ್ಬಿಡು. ಊಟ ಮಾಡ್ಬೇಕಾದ್ರೆ ಇಷ್ಟ ಮಾಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಂಜು ಆಡ್ಬೇಕಾ? ಚೆನ್ನಾಗಿ ತಿಂದಿದೆ, ಕಟ್ತೀಯ ಬಾ. ಇದಾಡ್ಬೇಕಾರೆ ಈ ಮಕ್ಕಳಾಡ್ತಾರೆ ನೋಡು. ಏನು ಬಿಡ ಬಾ. ನೋಡಿ ಆಡ್ಲೇಬೇಕು ಅಂತ ಹೋಯ್ತಿದ್ ಗತ್ತದ್ಲು. ಈ ಚೇರ್ ಹಾಕೊಂಡು ಬರ್ತಾಳಿರಿ ಈಗ. ನೋಡಿ ಇಲ್ಲ ಅಲ್ಲತ್ತು ಕೈತಲ್ಲ, ಎಳೆ ಮಗ ಆಗ್ಬೇಕಾಯ್ತು, ಎಳೆ ಮಗ ಆಗ್ಬೇಕಾಯ್ತು. ಆಫ್ ಮಾಡ್ಬಿಡ್ರೋಣ, ಆಫ್ ಮಾಡ್ಬಿಡ್ರ ಹೇಳ್ತೀನಿ. ಬರೀ ಇಂಥದೆಯ. ರಂಜು ಸಾಕ್ ಬಾ. ಏನ್ ತಗೋತಿದ್ಯಾ? ಇಲ್ಲ ಫ್ಲೇವರ್ ಚಾಕ್ಲೇಟ್. ನಾನು ಕುಲ್ಫಿ ತಗೊಂಡೆ, ಸಖತ್ತಾಗಿದೆ ಟೇಸ್ಟ್. ಟ್ಯೂಬ್ಲೈಟ್ ಕೇಕ್ ಶೋ ಮುಗಿತು. ಪ್ಯಾಲೇಸ್ ಹತ್ರ ಹೋಗಿದ್ವಿ, ಒಳಗಡೆ ಬಿಟ್ಟಿಲ್ಲ. ಆಹಾರ ಮೇಳ ಹೋಗಿ ಪ್ಯಾಲೇಸ್ ಹತ್ರ 2 hours ವೇಸ್ಟ್ ಮಾಡ್ದು. 2 hours ವೇಸ್ಟ್ ಆಯ್ತು. ಅಂಬಾವಿಲಾಸ ಗೇಟ್ ಹುಡ್ಕಕ್ಕೆ. ನೆಕ್ಸ್ಟ್ ಆಹಾರ ಕೇಕ್ ಶೋ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅಂಡ್ ಆಹಾರ ಮೇಳಕ್ಕೆ ಹೋಗಿ ಚೆನ್ನಾಗಿ ನಮ್ಮ ಫೇವ್ರೆಟ್ ನಾನ್ ವೆಜ್ ಬಿರಿಯಾನಿ, ಚಿಕನ್ ತಿಂದು ನೆಮ್ಮದಿ ಊಟ ಮಾಡ್ಬೇಕು. ಊಟ ಮಾಡಿದ್ರೆ ನೆಮ್ಮದಿಯಾಗಿರ್ಬೇಕು ಗೈಸ್. ಯಾಕೆ 2 ಪೀಸ್ ತಿನ್ಬೇಕು, 8-10 ಪೀಸ್ ತಿನ್ಬೇಕು? ತಿನ್ನಲ್ಲ ನಾನು ಹೇಳಿ.
ತಿಂತೀನಿ ಎಲ್ಲ ಹೇಳ್ಬಾರ್ದು ಕಂಡೀಷನ್ ಮಾಡ್ಬಿಡಿ ಯಾರು ನೆಕ್ಸ್ಟ್ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡಿ ನಮ್ಮ ಅಕ್ಕರ ಮನೆಗೆ ಹೋಗಿ ಸ್ಟೇ ಆಗ್ತೀವಿ. ನಾಳೆ ಬೆಳಿಗ್ಗೆ ನಾಳೆ ಜಂಬೂ ಸವಾರಿ ಪ್ರೊಸೆಷನ್ ನೋಡೋಣ. ಆ ವ್ಲಾಗ್ ಬೇರೆ ಇರುತ್ತೆ. ಗುಡ್ ನೈಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಎಲ್ರಿಗೂ ಬೈ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.